ಬೆಳಗಾವಿ ಜಿಲ್ಲೆ ಚನ್ನಮಕಿತ್ತೂರಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 2ನೇ ಹಂತದ ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟಿದೆ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾದ ಗ್ರಾಮ ಆಡಳಿತ ಅಧಿಕಾರಿಗಳು ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದರೂ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ. ಇದನ್ನು ಆಗ್ರಹಿಸಿ ಮುಷ್ಕರಕ್ಕೆ ಮುಂದಾದ ಗ್ರಾಮ ಲೆಕ್ಕ ಅಧಿಕಾರಿಗಳು ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಮುಷ್ಕರ ನಿರಂತರ ಎಂದು ರವೀಂದ್ರ ಜಾಧವ್ ಎಂಪಿ ನೌಕರರ ಸಂಘ ತಾಲೂಕಾ ಘಟಕದ ಅಧ್ಯಕ್ಷರು ತಿಳಿಸಿದ್ದಾರೆ. ಈಗ ಈ ಹಿಂದೆ ನೀವು ಇಷ್ಟು ದಿವಸ ಆಯ್ತು ಹೋರಾಟ ಮಾಡ್ಲಿಕ್ಕೆ ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದುವರೆಗೂ ಯಾವ ಅಧಿಕಾರಿಗಳು ಸ್ಪಂದನೆ ಮಾಡಿದಾರ? ಯಾವುದೇ ನಮ್ಮ ಸರ್ಕಾರದ ಯಾವುದೇ ಅಧಿಕಾರಿಗಳಾಗ್ಲಿ ಹಾಗೂ ಮಂತ್ರಿ ಆಗ್ಲಿ ಯಾರು ನಮ್ಗ ಸಹಕಾರ ಇನ್ನೂವರೆಗೆ ಸ್ಪಂದಿಸಿ ಸಹಕಾರ ಕೊಟ್ಟಿಲ್ಲ. ಅಂದ್ರೆ ನಿಮ್ಮ ಹೋರಾಟ ಎಷ್ಟು ದಿವಸದಿಂದ ನಡೀತಾ ಇದೆ? ಇದು 2ನೇ ಹಂತದ ನಮ್ಮ ಹೋರಾಟ. 1ನೇ ಹಂತದಲ್ಲಿ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ. 2ನೇ ಹಂತದಲ್ಲಿ ಇನ್ನೂವರೆಗೂ 9ನೇ ದಿನ ಹೋರಾಟ ಇದು. ಯಾರು ಸಹ ಇಲ್ಲಿವರೆಗೂ ಸಹಕಾರ ಕೊಟ್ಟಿಲ್ಲ ಸರ್. ಯಾರು ಸ್ಪಂದನೆ ಮಾಡಿಲ್ಲ. ಯಾವ ಸರಿಯಾದ ರೀತಿಯಲ್ಲಿ ನಿಮ್ಮನ್ನ ಸ್ಪಂದಿಸಿ ಪರಿಹಾರ ನೀಡುವ ಬಗ್ಗೆ ಯಾವುದೂ ಇನ್ನೂವರೆಗೆ ಇಲ್ಲ. ಸರ್ಕಾರ ಯಾವುದೇ ರೀತಿಯ ಸ್ಪಂದನೆ ನಮ್ಗೆ ಕೊಟ್ಟಿಲ್ಲ. ಇವತ್ತಿನವರೆಗೂ 9 ದಿನ ನಮ್ಮ ಹೋರಾಟ ನಡೀತಾ ಇದೆ. ನಮ್ಮ ಬೇಡಿಕೆಗಳು ಸರ್ಕಾರದ ಮಟ್ಟಕ್ಕೆ ಏನು ಅದಾವಪ್ಪ ಅಂತಂದ್ರೆ, ಮೂಲಭೂತ ಸೌಕರ್ಯಗಳು, ಸುಸಜ್ಜಿತವಾದ ಒಂದು ಕಟ್ಟಡ ಬೇಕು, ನಮ್ಗೆ ಆಫೀಸ್ ಬೇಕು, ಹಾಗೂ ನಮಗೆ ಒಂದು ಒಳ್ಳೆ ಹ್ಯಾಂಡ್ಸೆಟ್ ಮೊಬೈಲ್ ಬೇಕು. ಅದೇ ರೀತಿಯಾಗಿ ಪ್ರಯಾಣ ಭತ್ಯೆ ನಮ್ಗೆ ಜಾಸ್ತಿ ಆಗ್ಬೇಕು, ಅಂತರ್ಜಿಲ್ಲಾ ವರ್ಗಾವಣೆ ಆಗ್ಬೇಕು, ಹಾಗೂ ತಾಂತ್ರಿಕ ಸಿಬ್ಬಂದಿಗಳೆಂದು ಪರಿಗಣಿಸಿ ನಮ್ಗೆ ತಾಂತ್ರಿಕ ಹುದ್ದೆ ಸರ್ಕಾರ ಪರಿಹಾರ ಕೊಡ್ಬೇಕು. ಅದೇ ರೀತಿಯಾಗಿ ಕೌಟುಂಬಿಕ ಸಮಸ್ಯೆಗಳು ಇರೋದ್ರಿಂದ ಇಲ್ಲಿ ಸಹ ನಮ್ಗೆ ವರ್ಗಾವಣೆ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗ್ತತಿ. ಅದೇ ರೀತಿ ನಮ್ಗೆ ಜಾಬ್ ಚಾರ್ಟ್ ಇಲ್ಲ, ನಿಗದಿತ ಜಾಬ್ ಚಾರ್ಟ್ ಕೊಡ್ಬೇಕು. ಆಮೇಲೆ ಕ್ಷೇತ್ರ ಮಟ್ಟದಲ್ಲಿ ಯಾವುದೇ ಸರ್ಕಾರಿ ನೌಕರ ನಮ್ಮ ಗ್ರಾಮ ಆಡಳಿತ ಅಧಿಕಾರಿ ಕೆಲಸ ಮಾಡುವಾಗ ಆಕಸ್ಮಿಕ ನಿಧನ ಆದ್ರೆ ಅವನ ಪರಿವಾರಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಈಗ ಹಲವಾರು ಬಾರಿ ವಿನಂತಿ ಮಾಡಿಕೊಟ್ಟಿವಿ. ಇಲ್ಲಿವರೆಗೂ ಸಹ ಯಾವುದೇ ರೀತಿಯಿಂದ ಸ್ಪಂದನೆ ಕೊಟ್ಟಿಲ್ಲ. ಈಗ ನೀವು ಹಳ್ಳಿಗಳಲ್ಲಿ ಹೋದಾಗ ನಿಮ್ಗೆ ಸ್ಪಂದನೆ ಯಾವ ತರ ಸಿಗುತ್ತೆ? ನೀವು ಯಾವ ತರ ವರ್ಕ್ ಮಾಡ್ತಿದ್ದೀರಿ? ಅಂದ್ರೆ ನಿಮ್ಗೇನು ಕಷ್ಟ ಅಂದ್ರೆ ಕಷ್ಟ ಆಗುತ್ತೆ ಹೆಂಗೆ? ನಾವು ಆಕ್ಚುಲಿ ಜನಪರ ಕೆಲಸಗಳನ್ನ ಮಾಡ್ತಾ ಇರೋದು. ಕ್ಷೇತ್ರ ಮಟ್ಟದಲ್ಲಿ ಇರ್ತಕ್ಕಂಥ ನಾವು ಸ್ಥಳೀಯ ಅಧಿಕಾರಿಗಳಾಗಿರೋದ್ರಿಂದ ಎಲ್ಲ ಜನರ ಕೆಲಸಗಳು ಮಾಡ್ಲಿಕ್ಕಾಗಿ ನಾವು ಇವನ್ನ ಸರ್ಕಾರದ ಒಂದು ಸಲಕರಣೆಗಳನ್ನು, ಮೂಲಭೂತ ಸೌಲಭ್ಯಗಳನ್ನು ಕೇಳ್ತಾ ಇರೋದು. ನಾವು ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ಗಾಗಿ ಹಾಗೂ ವಯೋವೃದ್ಧರ ಒಂದು ಕೆಲಸಗಳಿಗಾಗಿ, ಊರಿನ ಸರ್ವತೋಮುಖ ಜನರ ಏಳಿಗೆಗಾಗಿ ನಾವು ಕೆಲಸ ಮಾಡ್ತಾ ಇರೋದು. ನಮ್ಗೆ ಕಾರ್ಯಾಲಯ ಇಲ್ಲ, ಎಲ್ಲಿ ಕುತ್ಕೋಬೇಕು? ಅಲ್ಲಿ ಯಾವುದೇ ಒಬ್ಬರ ಜನರ ಕಟ್ಟಡಗಳ ಹತ್ರ ಕುತ್ಕೋಬೇಕು, ಅಥವಾ ಪಂಚಾಯತಿ ಕಟ್ಟಡದಲ್ಲಿ ಕುತ್ಕೋಬೇಕು, ಅಥವಾ ಗುಡಿ ಗುಂಡಾರ ಇರತಕ್ಕಂತ ಒಂದು ಓಪನ್ ಜಾಗದಲ್ಲಿ ಹೋಗಿ ಕುತ್ಕೋಬೇಕು, ಅಥವಾ ಯಾವ್ದಾದ್ರು ರೈತರ ಮನೆಗಳಿಗೆ ಹೋಗಿ ಕುತ್ಕೊಂಡು ಕೆಲಸ ಮಾಡ್ಬೇಕಂತ ಪರಿಸ್ಥಿತಿ ಬಂದ ಸರ್. ಅಂದ್ರೆ ಒಟ್ಟು ಹೋದಲ್ಲ ನಿಮಗೆ ತೊಂದರೆ. ಅಂದ್ರೆ ಯಾವ್ದಾ ಒಂದು ಮೊಬೈಲ್ ರೀಚಾರ್ಜ್ ಆಯ್ತು, ಯಾವುದೇ ಒಂದು ಸೌಲಭ್ಯ ಇಲ್ಲ, ಸೌಲಭ್ಯ ಎಲ್ಲಾ ಕೆಲಸಗಳನ್ನು ಸರ್ಕಾರ ಕೇಳ್ತಾ ಇದೆ ನಮ್ಮಿಂದ. ನಾವು ಸರ್ಕಾರದ ವಿರುದ್ಧವಾಗಿ ಯಾವುದೇ ರೀತಿಯ ಹೋರಾಟ ಮಾಡ್ತಿಲ್ಲ. ನಾವು ಜನಪರ ಕೆಲಸಗಳನ್ನು ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. 24x7 ನಮ್ ಕಡೆಯಿಂದ ಕೆಲಸ ತಗೊಳ್ಳಿ. ಆದ್ರೆ ಮೂಲಭೂತ ಸೌಕರ್ಯ ಕೊಡ್ರಿ, ಆಫೀಸ್ ಕೊಡ್ರಿ, ಕಟ್ಟಡ ಕೊಡ್ರಿ, ನಮ್ಗೆ ಒಳ್ಳೆ ಮೊಬೈಲ್ ಹ್ಯಾಂಡ್ಸೆಟ್ ಕೊಡ್ರಿ, ಇಂಟರ್ನೆಟ್ ಸೌಲಭ್ಯ ಕೊಡ್ರಿ, ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ನಿಮಗೆ ಆದ ನಿಗದಿತವಾದ ಯಾವ್ದಾರ ಒಂದು ರೂಮ್ ಅರೇಂಜ್ ಮಾಡಿಕೊಟ್ಟಿದ್ದಾರೆ? ಇಲ್ಲ, ಈ ಕಟ್ಟಡ ಇರೋದು ತಾಲೂಕಿನ ಎಲ್ಲ ಇಲಾಖೆಗಳಿಗಾಗಿರೋದ್ರಿಂದ ಗ್ರಾಮ ಆಡಳಿತಾಧಿಕಾರಿಗಳಿಗಾಗಿ ಸೀಮಿತವಾದ ಒಂದು ಕಟ್ಟಡ ಇಲ್ಲ ನಮ್ಗ ಗ್ರಾಮ ಮಟ್ಟದಲ್ಲಿ ಸಜಾ ವೈಸ್ ನಮ್ಗೆ ಒಂದು ಕಟ್ಟಡ ಬೇಕಾಗಿದೆ. ಸುಸಜ್ಜಿತವಾದ ಒಂದು ನಮ್ಗೆ ರೂಮ್ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ. ಇದು 9 ದಿನದ ಹೋರಾಟ ನಮ್ದು. 2ನೇ ಹಂತದ್ದು 9ನೇ ದಿನ ಹೋರಾಟ. ಇಲ್ಲ, ನಮ್ಮ ಎಲ್ಲ ಅಧಿಕಾರಿಗಳಿಗೂ ನಮ್ಮ ಸಮಸ್ಯೆಗಳು ಈಗಾಗಲೇ ಪರಿಚಿತವಾಗಿದ್ದಾವು. ಅವ್ರಿಗೆ ಗೊತ್ತಿದೆ ನಮ್ಮ ಹೋರಾಟ. ನಮ್ಮ ಮನವಿಗಳನ್ನು ಅವ್ರಿಗೆ ಸಲ್ಲಿಸ್ತಾ ಇದ್ದೇವೆ. ಆದ್ರೆ ಅವರು ಸರ್ಕಾರಕ್ಕೆ ನಮ್ಮ ಮನವಿಗಳನ್ನು ಸಲ್ಲಿಸಿ ಸರ್ಕಾರದಿಂದ ಏನು ಸ್ಪಂದನೆ ಬರ್ತೋ ಅದಕ್ಕೆ ನಾವು ಭದ್ರದೇವೆ ಅಂತ ಹೇಳಿದಾರ. ಮಾಡಿದಾರೆ ಸರ್, ವಿಸಿಟ್ ಮಾಡಿ ನಮ್ಮ ಮನವಿನೇ ತಗೊಂಡಿದ್ದಾರೆ. ಅವರು AC ಸಾಹೇಬರು ಬಂದ್ರೆ ಅವರು ಮನವಿ ತಗೊಂಡಿದ್ದಾರೆ. ಅವ್ರಿಗೆಲ್ಲ ನಮ್ಮ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳವರಿಗೂ ಸಹ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಹೌದು ಸರ್, ನಮ್ಮ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ, ಮೂಲಭೂತ ಸೌಕರ್ಯಗಳಿಗಾಗಿ ಹೋರಾಟ.
ಉಗ್ರವಾದ ಹೋರಾಟ ಇಲ್ಲ. ಇಲ್ಲ. ವಿಮರ್ಶಿತರ ಹೋರಾಟ ನಿಮ್ಮ ನ್ಯಾಯ ನಿಮ್ಗೆ ಸಿಗತ್ತೆ. ಜನಪರ ಕೆಲಸಗಳಿಗಾಗಿ ನಾವು ಗಾಂಧೀಜಿಯವರ ತತ್ವಗಳ ಅನುಗುಣವಾಗಿ ಹಾಗೂ ಅಂಬೇಡ್ಕರ್ ಅವರ ಸಂವಿಧಾನದ ಬದ್ಧವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ನಮ್ದು ಯಾವುದೇ ರೀತಿ ಉಗ್ರವಾದ ಹೋರಾಟ ಇಲ್ಲ, ಸರ್ಕಾರದ ವಿರುದ್ಧ ಘೋಷಣೆ ಇಲ್ಲ, ಏನಿಲ್ಲ, ಶಾಂತಿಯುತವಾದ ಹೋರಾಟ. ನಿಮ್ಮ ಹೆಸರು? ನನ್ನ ಹೆಸರು ರವೀಂದ್ರ ಡಿ ಜಾಧವ್, ನಿಕಟಪೂರ್ವ ಗ್ರಾಮ ಆಡಳಿತಾಧಿಕಾರಿಗಳ ಅಧ್ಯಕ್ಷ ಹಾಗೂ ತಾಲೂಕು NPS ನೌಕರರ ಅಧ್ಯಕ್ಷ.